ಒಂದು ಸ್ಟಾಪ್ ಆಗಂಗಿಲ್ಲ, ಇನ್ನೊಂದು ಸ್ಟಾರ್ಟ್ ಆಗ್ತಾ ಇದೆ. ಕರುನಾಡಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಕರುನಾಡಿನಲ್ಲೇ ದಿನೇ ದಿನೇ ಜಾತಿ ಧರ್ಮದ ಸಂಘರ್ಷ ಜೋರಾಗ್ತಾ ಇದೆ. ಒಂದು ಕಡೆ ಬೆಂಕಿ ಆರ್ತಾ ಇದ್ದಂತೆ ಮತ್ತೊಂದು ಕಡೆ ಬೆಂಕಿಯ ಜ್ವಾಲೆ ಪ್ರಜ್ವಲಿಸ್ತಾ ಇದೆ. ಹನುಮ ಧ್ವಜ ಆಯ್ತು, ಈಗ ಅಂಬೇಡ್ಕರ್ ನಾಮ ಫಲಕದ ಕಿತ್ತಾಟ ಜೋರಾಗಿದೆ. ಹಾಗಾದ್ರೆ ಎಲ್ಲಿ ಏನಾಯ್ತು? ಕೆರಗೋಡಿನಲ್ಲಿ ಹನುಮ ಧ್ವಜ ಇಳಿಸೋದಕ್ಕೆ ಕೆಂಡಾಮಂಡಲ ಆಗಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಕೇವಲ 2 ದಿನ ಕರುನಾಡಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಷ್ಟು ದೊಡ್ಡ ಮಟ್ಟದಲ್ಲಿ ಕಿತ್ತಾಟ, ಹೊಡೆದಾಟ, ಬಡದಾಟ, ರಾಜ್ಯ ರಾಜಕೀಯದ ನಡುವೆ ಯಾವ ರೀತಿಯಾದಂತಹ ಸಮರ ಸನ್ನದ್ಧಗಳು ನಡೀತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಈಗ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಹನುಮ ಧ್ವಜದ ಹೊಡೆದಾಟ ಬಡಿದಾಟ ಸ್ವಲ್ಪ ಮರೆಮಾಚುವ ಮುನ್ನವೇ ಈಗ ಮತ್ತೊಂದು ಅಂಬೇಡ್ಕರ್ ನಾಮ ಫಲಕದ ಗಲಾಟೆ ಬೆಳಕಿಗೆ ಬಂದಿದೆ. ಲೇಡೀಸ್ ಯಾರು ಮುಟ್ಟಲ್ಲ. ತೀರ್ಮಾನ ಆದ್ಮೇಲೆ ಲೇಡೀಸ್ ನುಗ್ಬೇಕು. ತಗೊಳ್ಳಿಲ್ಲ ಕಾರ್ಪೊರೇಟ್ ತಗೊಳ್ಳಿ. ಸ್ವಾತಂತ್ರ್ಯ ಬಂದು 76 ವರ್ಷ ಆದರೂ ಕೂಡ ಇನ್ನೂ ಜಾತಿ ನಡುವೆ ಹೊಡೆದಾಟ ಬಡದಾಟ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಇದಕ್ಕೆ ನಿದರ್ಶನ ಅನ್ನೋಕೆ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಇಳಿಸಿದ್ದಕ್ಕೆ ಎಷ್ಟು ದೊಡ್ಡ ಮಟ್ಟದ ಗಲಾಟೆ ಆಯಿತು, ರಾಜ್ಯದಾದ್ಯಂತ ಪ್ರತಿಭಟನೆ ಆಯಿತು ಅನ್ನೋದು ಕೂಡ ಗೊತ್ತಿದೆ. ಆ ಘಟನೆ ಮಾಸುವ ಮುನ್ನವೇ ಈಗ ಮೈಸೂರಿನಲ್ಲಿ ಅಂದ್ರೆ ನಾಮಫಲಕ ಅಳವಡಿಕೆ ವಿಚಾರವಾಗಿ ಘರ್ಷಣೆ ಆಗಿದೆ. ಹಲವರಿಗೆ ಗಾಯ ಆಗಿದೆ, ವಾಹನಗಳು ಜಖಂ ಆಗಿವೆ. ಅಂಬೇಡ್ಕರ್ ಅವರ ನಾಮಫಲಕ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ 2 ಕೋಮುಗಳ ನಡುವೆ ಗಲಾಟೆ ಆಗಿರುವಂತದ್ದು. ಗಮನಿಸಬಹುದು, 2 ಕೋಮುಗಳ ನಡುವೆ ಗಲಾಟೆ ಆಗಿರುವಂತದ್ದು. ವಾಹನಗಳು ಕಂಪ್ಲೀಟ್ ಜಖಂ ಆಗಿದೆ. ಸುತ್ತಮುತ್ತ ಮನೆ ಮುಂದೆ ನಿಲ್ಲಿಸಿರುವಂತಹ ಗಾಡಿಗಳೆಲ್ಲವೂ ಕೂಡ ಜಖಂ ಆಗಿದೆ. ನಾಮಫಲಕ ವಿಚಾರವಾಗಿ, ಕೇವಲ ನಾಮಫಲಕ ವಿಚಾರವಾಗಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗಿರುವಂತದ್ದು, ಕಿತ್ತಾಟ ಆಗಿದೆ. 2 ಕೋಮುಗಳ ನಡುವೆ ಗಲಾಟೆ ಆಗಿರುವಂತದ್ದು. ಮನೆಗಳಿಗೆ ಕಲ್ಲು ಹೊಡೆದಿದ್ದಾರೆ, ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಮನೆ ಮುಂದಿನ ವಾಹನಗಳನ್ನ ಜಖಂ ಮಾಡಿದ್ದಾರೆ. ಈ ಘಟನೆ ತಡರಾತ್ರಿ ನಡೆದಿರುವಂತದ್ದು. ನಂಜನಗೂಡು ತಾಲೂಕಿನ ಹಲ್ಲರೆಯಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ಬಹಳ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಯಾಕೆ ಹಿಂಗ ಆಗ್ತಾ ಇದೆ? ಬೇಕು ಅಂತ ಏನಾದ್ರೂ ಮಾಡ್ತಾ ಇದ್ದಾರಾ? ಎಸ್, ಆಬ್ವಿಯಸ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಇದು. ಇನ್ನು ಮಂಡ್ಯದಲ್ಲಿ ಇನ್ನು ಆ ಕಿಚ್ಚು ಇನ್ನೂ ಆರಿಲ್ಲ, ಹೊಗೆ ಆಡ್ತಾ ಇದೆ. ಹಂಗಿದ್ರೂ ಕೂಡ ಇಲ್ಲಿ ಮತ್ತೊಂದು ಗಲಭೆ ಶುರುವಾಗಿದೆ. ಅದು ಕೋಮುಗಳ ನಡುವೆನೆ. ಜಸ್ಟ್ ಫ್ಲೆಕ್ಸ್ಗೋಸ್ಕರ, ಅಂದ್ರೆ ನಾಮಫಲಕ ಇಳಿಸಿದ್ದಕ್ಕೋಸ್ಕರ. ನಾಮಫಲಕದಲ್ಲಿ ಏನಿತ್ತು ಅದು ಸೆಕೆಂಡ್ರಿ. ಅಂಬೇಡ್ಕರ್ ಅವರ ನಾಮಫಲಕವನ್ನ ಯಾಕೆ ಇಳಿಸಿದ್ರಿ, ಯಾಕೆ ಹಾಕಿದ್ರಿ? ಇದೇ ವಿಚಾರಕ್ಕೆ ಮೈಸೂರಿನಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ. ಅವರೇನಾದ್ರೂ ಕಿತ್ತಾಡ್ಕೊಂಡು ಸೈಡ್ಗೆ ಹೋಗಿದ್ದಾರಾ? ಅದಿಲ್ಲ. ಅಕ್ಕಪಕ್ಕದ ಮನೆಗಳಲ್ಲಿ
ಅಕ್ಕಪಕ್ಕದ ಮನೆ ಮುಂದೆ ನಿಲ್ಲಿಸುವಂತಹ ಗಾಡಿಗಳನ್ನು ಕೂಡ ಕಂಪ್ಲೀಟ್ ಜಖಂ ಮಾಡಿದ್ದಾರೆ. ಮನೆಗಳಿಗೆಲ್ಲ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಒಟ್ಟು ಎಲ್ಲರೂ ನಮ್ಮ ಜಗಳವನ್ನ ನೋಡ್ಬೇಕು, ಊರೇ ನಿಂತ್ಕೊಂಡು ನೋಡ್ಬೇಕು, ಅದು ಊರ್ ತುಂಬಾ ಪ್ರಚಾರ ಆಗ್ಬೇಕು, ಆ ಪಕ್ಷದವ್ರು ಈ ಪಕ್ಷದವ್ರು ಬಂದು ನಮಗೆ ಸಮಾಧಾನ ಹೇಳ್ಬೇಕು. ಇದು ಮೇನ್ ಇಂಟೆನ್ಷನ್. ಆಕ್ಚುಲಿ ಕೆಲ ಕಿಡಿಗೇಡಿಗಳು ಮಾಡಿರುವಂತಹ ತಪ್ಪಿನಿಂದ ಎಲ್ಲರೂ ಈಗ ಪಶ್ಚಾತ್ತಾಪವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಇಡೀ ಊರಿಗೂರೇ ಆ ಗಲಾಟೆಯಲ್ಲಿ ಭಾಗಿಯಾಗಿದೆ.